ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಮಾವನ ಮನೆಗೆ ಹೊರಟಿದ್ದು. ಅಲ್ಲಿ ಇವತ್ತು ತಂಬಿಲ ಉಂಟು, ಹಗಲು ಸೇವೆ ಅಂತ. ಅಲ್ಲಿಗೆ ಹೊರಟಿದ್ದು. ಮಕ್ಕಳು ಮತ್ತು ಹಸ್ಬೆಂಡ್ ಬೇಗ ಹೋಗಿದ್ದಾರೆ ಬೆಳಿಗ್ಗೆ. ನಾನು ಬೇರೆ ಆಟೋದಲ್ಲಿ ಹೋಗ್ತಾ ಇದ್ದೇನೆ. ಇವಾಗ ಬಂದೆ ಇಲ್ಲಿಗೆ. ಜನ ಇದ್ದರು, ತುಂಬ ಎಲ್ಲ ಆಟ ಆಡ್ತಿದ್ರು. ಮಕ್ಕಳು ಮತ್ತು ದೊಡ್ಡವರು ಸೇರಿ ಆಟ ಆಡ್ತಾ ಇದ್ದಾರೆ. ನಾನು ಬರುವಾಗ ಒಂದು 6 ಗಂಟೆ ಆಗಿತ್ತು ಸಂಜೆ. ಅವರೆಲ್ಲ ಬೆಳಿಗ್ಗೆ 9 ಗಂಟೆ ಬಂದಿದ್ದರು. ನೋಡಿ, ಕೋಳಿ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಮತ್ತು ಅವರ ಅಣ್ಣ. ಇವರು ಈ ಕಡೆದ್ದವರು. ಕೋಳಿ ಎಲ್ಲ ಕೊಯ್ದಾಯಿತು, ಇನ್ನು ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಊಟಕ್ಕೆ ರೆಡಿ ಆಯಿತು. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ತುಂಬ ಜನ ಇದ್ದರು ಇವತ್ತು. ಇವರು ಚಿಕ್ಕಪ್ಪ, ಹಸ್ಬೆಂಡ್ ಇವರು ಚಿಕ್ಕಮ್ಮ, ಅಲ್ಲಿ ನಿಂತವರು. ಇವರು ಚಿಕ್ಕಪ್ಪ. ಎಲ್ಲ ಊಟ ಆಗ್ತಾ ಉಂಟು. ಎಲ್ಲ ಕೈ ತಲೆಪ್ಪುನಾಗ ಹಾಗೆ ಊಟ ಎಲ್ಲ ಆಗಿ 10:30 ಆಗಿತ್ತು ಹೊರಡುವಾಗ. ಇಲ್ಲಿ ಕಾರ್ಕಳದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಜನ ಇದ್ದರು ತುಂಬ. ಕಾರು ಮತ್ತು ಬೈಕ್ ಅವರಿಗೆ ಸ್ವಲ್ಪ ಪೆಟ್ಟಾಗಿತ್ತು. ಹಾಗೆ ನಿಲ್ಲಿಸಿ ನಾವು ಸಹ ನೋಡಲಿಕ್ಕೆ ಹೋಗಿದ್ದು ಅಲ್ಲಿಗೆ. ಅದು ದುರ್ಗಾ ಪರಮೇಶ್ವರಿ ದೇವರದ್ದು ದ್ವಾರದ ಹತ್ತಿರವೇ ಆಕ್ಸಿಡೆಂಟ್ ಆಗಿದ್ದು. ತುಂಬ ಜನ ಇದ್ದರು. ಹಾಗೆ ನೋಡಿ, ನನ್ನ ಹಸ್ಬೆಂಡು ಹೆಬ್ಬಾವು ಹಿಡಿತಿದ್ದಾರೆ. ಎಷ್ಟು ದೊಡ್ಡ ಹೆಬ್ಬಾವು ನೋಡಿ. ಚೀಲ ಹೇಳ್ತಾ ಇದ್ದಾರೆ. ಚೀಲ ಹಿಡಿಯುವವರು ನೋಡಿ ಎಷ್ಟು ದೂರ ನಿಂತಿದ್ದಾರೆ ಅಂತ. ಅವರಿಗೆ ಭಯ ಆಗ್ತಾ ಉಂಟು. ಹೇಗೋ ಹಿಡಿದು ಚೀಲದೊಳಗೆ ಹಾಕಿ ಕಾಡಲ್ಲಿ ಬಿಟ್ಟು ಬರಲಿಕ್ಕೆ ಹೋಗಿದ್ದಾರೆ. ಹಾಗೆ ಇದು ಮಶ್ರೂಮ್ ತಂದಿದ್ರು ಸಂಜೆಗೆ. ಇವತ್ತು ಮಶ್ರೂಮ್ ಪಲ್ಯ ಮಾಡುವಂತ. ಐದು ಪ್ಯಾಕೆಟ್ ಇತ್ತು. ಹಾಗೆ ನೋಡಿ, ಕುಡಿಸಿದ್ದು ನೇರಳೆ ಹಣ್ಣು. ತುಂಬ ಕಾಸ್ಟ್ಲಿ ಇದು. 1/4 kg 120 ರೂಪಾಯಿ ಅಂತೆ ತಂದಿದ್ರು.